ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ಮೂರನೇ ಅಲೆ ಬಗ್ಗೆ ತಜ್ಞರು ಬಿಚ್ಚಿಟ್ರು ಮತ್ತೊಂದು ಮಹಾರಹಸ್ಯ. ಕರ್ನಾಟಕದಲ್ಲಿ 4 ಲಕ್ಷ ಅಪೌಷ್ಟಿಕ ಮಕ್ಕಳದ್ದೇ ಆತಂಕ. ಪೌಷ್ಟಿಕತೆ ಹೆಚ್ಚಿಸಲು ಟಾರ್ಗೆಟ್. ಕೊರೋನಾ ಸೋಂಕಿತರಿಗೆ ಕಲರ್ ಫಂಗಸ್ ಆಯಿತು. ಮಿಸ್ಸಿನೂ ಬಂತು. ಈಗ ಬೋನ್ ಡೆತ್ ಭಯ. ವೈರಸ್ ವ್ಯೂಹದಲ್ಲಿ ಎದುರಾಗಿರುವ ಸವಾಲು, ಮುಂದೆ ಎದುರಾಗಲಿರುವ ಆಪತ್ತಿನ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೂರನೇ ಅಲೆ ಬಗ್ಗೆ ತಜ್ಞರು ಬಿಚ್ಚಿಟ್ಟ ಮತ್ತೊಂದು ರಹಸ್ಯ. ಆಗಸ್ಟ್ನಿಂದ ಶುರುವಾಗುತ್ತಾ ಕೊರೋನಾ ಆರ್ಭಟ. ರಾಜ್ಯದ 4 ಲಕ್ಷ ಅಪೌಷ್ಟಿಕ ಮಕ್ಕಳದ್ದೇ ಈಗ ಆತಂಕ. ಮೂರನೇ ಅಲೆಗೂ ಮೊದಲೇ ಪೌಷ್ಟಿಕತೆ ಹೆಚ್ಚಿಸುವ ಟಾರ್ಗೆಟ್. ಫಂಗಸ್ ಮಿಸ್ಸಿ ಆಯ್ತು, ಈಗ ಬೋನ್ ಡೆತ್ ಭಯ. ಕೋವಿಡ್ ಸೋಂಕಿತರಿಗೆ 10 ಅನಾರೋಗ್ಯದ ಕಾಟ. ಕೊರೋನಾ ಮೊದಲ ಅಲೆ ಆಯಿತು. ಎರಡನೇ ಅಲೆಯೂ ಇನ್ನೇನು ಮುಗಿತಾ ಬಂತು. ಮೂರನೇ ಅಲೆ ಅಪ್ಪಳಿಸೋದು ಫಿಕ್ಸ್ ಅಂತ ಗೊತ್ತಾಗಿದ್ದೂ ಆಯ್ತು. ಆದರೆ ಯಾವಾಗ ಮೂರನೇ ಅಲೆ ಅಪ್ಪಳಿಸುತ್ತದೆ, ಎಷ್ಟರ ಮಟ್ಟಿಗೆ ಮೂರನೇ ಅಲೆ ಭಯಾನಕವಾಗಿರುತ್ತದೆ ಅನ್ನೋ ಗೊಂದಲಗಳು ಇನ್ನೂ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಈ ಕುರಿತಾಗಿ ಒಂದು ವರದಿ ಹೊರಬಿದ್ದಿತ್ತು. ಮೂರನೇ ಅಲೆ ಯಾವಾಗ ಅಪ್ಪಳಿಸಬಹುದು, ಎಷ್ಟರ ಮಟ್ಟಿಗೆ ಮೂರನೇ ಅಲೆಯಲ್ಲಿ ಸೋಂಕು ಕಾಡಬಹುದು ಎಂಬ ಕುರಿತಾಗಿ ಐಐಟಿ ಹೈದರಾಬಾದ್ ಮತ್ತು ಕಾನ್ಪುರ ಸಂಶೋಧಕರು ವರದಿ ಕೊಟ್ಟಿದ್ರು. ಈ ವರದಿಯಲ್ಲಿ ಕೊರೋನಾ ಮೂರನೇ ಅಲೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಉತ್ತುಂಗಕ್ಕೆ ಏರಲಿದೆ ಎಂಬ ಮಾಹಿತಿ ಇತ್ತು. ಜೊತೆಗೆ ಮೂರನೇ ಅಲೆಯಲ್ಲಿ ದೈನಂದಿನ ಗರಿಷ್ಠ ಪ್ರಕರಣಗಳ ಸಂಖ್ಯೆ 50,000 ಇರಬಹುದು. ಅಕ್ಟೋಬರ್ ಮತ್ತು ನವೆಂಬರ್ ವೇಳೆಗೆ ತೀರಾ ಕೆಟ್ಟ ಪರಿಸ್ಥಿತಿ ಎದುರಾದ್ರೆ ನಿತ್ಯದ ಕೇಸ್ 2 ಲಕ್ಷದವರೆಗೂ ದಾಖಲಾಗಬಹುದು ಅಂತ ಈ ಸಂಶೋಧಕರು ಅಂದಾಜಿಸಿದ್ರು. ಆದ್ರೀಗ ಮೂರನೇ ಅಲೆ ಕುರಿತಾಗಿ ತಜ್ಞರು ಬಿಚ್ಚಿಟ್ಟಿದ್ದಾರೆ ಮತ್ತೊಂದು ರಹಸ್ಯ. ಮೂರನೇ ಅಲೆ ಕುರಿತಾಗಿ ತಜ್ಞರು ಈಗ ಮತ್ತೊಂದು ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಕರ್ನಾಟಕಕ್ಕೆ ಮೂರನೇ ಅಲೆಯಲ್ಲಿ ಅಪೌಷ್ಟಿಕ ಮಕ್ಕಳೇ ಸವಾಲಾಗುವ ಸಾಧ್ಯತೆ ಇದೆ ಎಂಬ ಆತಂಕಕಾರಿ ಮಾಹಿತಿಯೂ ಹೊರಬಿದ್ದಿದೆ. ರಾಜ್ಯದಲ್ಲಿ ಹೀಗೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಒಬ್ಬಿಬ್ಬರಲ್ಲ, ಬರೋಬ್ಬರಿ 4 ಲಕ್ಷ ಮಕ್ಕಳಿಗೆ ಅಪೌಷ್ಟಿಕತೆ ಸಮಸ್ಯೆ ಕಾಡುತ್ತಿದೆ. ಮೂರನೇ ಅಲೆಯ ಬೆಚ್ಚಿ ಬೀಳುವ ರಹಸ್ಯದ ಬೆನ್ನಲ್ಲೇ 4 ಲಕ್ಷ ಮಕ್ಕಳಿಗೆ ಕಾಡುತ್ತಿರುವ ಅಪೌಷ್ಟಿಕತೆ ಸಮಸ್ಯೆ ಕರ್ನಾಟಕವನ್ನ ಆತಂಕಕ್ಕೆ ದೂಡಿದೆ. ಇಷ್ಟೆಲ್ಲದರ ನಡುವೆ ಈಗ ಕೊರೋನಾ ಸೋಂಕಿತರಿಗೆ ಮತ್ತೊಂದು ಹೊಸ ಕಾಯಿಲೆ ಕಾಡುತ್ತಿದೆ. ಆ ಕಾಯಿಲೆ ಹೆಸರು ಬೋನ್ ಡೆತ್. ಕೊರೋನಾ ಸೋಂಕಿತರಿಗೆ ಬ್ಲ್ಯಾಕ್, ವೈಟ್, ಯೆಲ್ಲೋ, ಗ್ರೀನ್ ಹೀಗೆ ಅಪಾಯಕಾರಿ ಕಲರ್ ಫಂಗಸ್ ಕಂಗೆಡಿಸೋದು ಮಾತ್ರವಲ್ಲ, ಮಿಸ್ಸಿ, ಎನೆಕ್, ಕವಾಸಾಕಿ, ಸಿವಿಎಂನಂತಹ ಡೆಡ್ಲಿ ಕಾಯಿಲೆಗಳು ಒಕ್ಕರಿಸ್ತಿವೆ. ಈ ಸಾಲಿಗೆ ಈಗ ಬೋನ್ ಡೆತ್ ಕೂಡ ಸೇರ್ಕೊಂಡಿದೆ. ಹೀಗೆ ಕೊರೋನಾ ವೈರಸ್ ಹೆಣೆದ ವ್ಯೂಹದಲ್ಲಿ ಮನುಕುಲವೇ ಬಂಧಿಯಾಗಿ ಸಾಲು ರೋಗಕ್ಕೆ ತುತ್ತಾಗಿ ಕಂಗೆಡುವ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಈಗ ಹೊಸದಾಗಿ ಕೋವಿಡ್ ಸೋಂಕಿತರಿಗೆ ಕಾಡುತ್ತಿರುವ ಬೋನ್ ಡೆತ್ ರೋಗ ಯಾವುದು, ಏನಿದರ ಲಕ್ಷಣ, ಈ ಕುರಿತು ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಮೂರನೇ ಅಲೆ ಮತ್ತು ರಾಜ್ಯದ ಅಪೌಷ್ಟಿಕ ಮಕ್ಕಳ ಭವಿಷ್ಯದ ಸವಾಲಿನ ಕುರಿತು ಹೊರಬಿದ್ದ ಆತಂಕಕಾರಿ ವಿಚಾರವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. 1.5 ತಿಂಗಳಲ್ಲಿ ಕೊರೋನಾ ಕೊಡುತ್ತಾ ಬಿಗ್ ಶಾಕ್. ಆಗಸ್ಟ್ ಮಧ್ಯಭಾಗದಿಂದಲೇ ಮತ್ತೆ ಅಬ್ಬರಿಸುತ್ತಾ ಕೋವಿಡ್. ಕೊರೋನಾ ಎರಡನೇ ಅಲೆ ಕಡಿಮೆಯಾಗಿದ್ದು ಬಹುತೇಕ ಅನ್ಲಾಕ್ ಆಗಿದೆ. ಹೀಗಾಗಿ ಮತ್ತೆ ಓಡಾಟ ಸಾಮಾನ್ಯ ಪರಿಸ್ಥಿತಿಗೆ ಬರ್ತಿದೆ. ಕೊರೋನಾ ಎರಡನೇ ಅಲೆ ಭೀಕರತೆ ಟೈಮ್ನಲ್ಲಿ ಬಹುತೇಕ ಮೂಗು ಮುಚ್ಚುವಂತೆ ಮಾಸ್ಕ್ ಹಾಕಿದ್ದ ಜನರು ಈಗ ಅನ್ಲಾಕ್ ಆಗ್ತಿದ್ದಂತೆ ಮೂಗಿನ ಕೆಳಗೆ ಮಾಸ್ಕ್ ಹಾಕಲು ಆರಂಭಿಸಿದ್ದಾರೆ. ಎರಡನೇ ಅಲೆ ಭೀಕರತೆ ಕಂಡು ಒಂದಷ್ಟು ಮಟ್ಟಿಗಾದರೂ ಸಾಮಾಜಿಕ ಅಂತರ ಪಾಲಿಸೋದನ್ನ ಕಲಿತಿದ್ದವರು ಈಗ ಅನ್ಲಾಕ್ ಆಗ್ತಿದ್ದಂತೆ ಮತ್ತೆ ಆ ನಿಯಮ ಮರೆತಿದ್ದಾರೆ. ಹೀಗೆ ಕೊರೋನಾ ಕಡಿಮೆ ಆಗಿದೆ ಅಂತ ಮೈಮರೆಯಲು ಶುರು ಮಾಡಿದ್ದಾಗಲೇ ತಜ್ಞರು ಕೊಟ್ಟಿದ್ದಾರೆ ಬಿಗ್ ಶಾಕ್. ಮೊನ್ನೆಯವರೆಗೆ ಕೊರೋನಾ ಮೂರನೇ ಅಲೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಥವಾ ನವೆಂಬರ್ ವೇಳೆಗೆ ದೇಶಕ್ಕೆ ಅಪ್ಪಳಿಸಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ರು. ಆದ್ರೀಗ ಮುಂದಿನ ತಿಂಗಳ ಮಧ್ಯದಿಂದಲೇ ಕೊರೋನಾ ಮೂರನೇ ಅಲೆ ಆರಂಭವಾಗಲಿದೆ ಅನ್ನೋ ಶಾಕ್ ಕೊಟ್ಟಿದ್ದಾರೆ ತಜ್ಞರು. ಹೌದು, ಆಗಸ್ಟ್ ಮಧ್ಯಭಾಗದಿಂದಲೇ ಕೊರೋನಾ ಮೂರನೇ ಅಲೆ ಆರಂಭವಾಗಿ 1 ತಿಂಗಳಲ್ಲೇ ಗರಿಷ್ಠ ಸೋಂಕಿನ ಪ್ರಕರಣಗಳು ವರದಿಯಾಗಿ ಉತ್ತುಂಗಕ್ಕೆ ಏರಲಿದೆ ಅಂತ
ಎಸ್ಬಿಐ ಸಂಶೋಧನಾ ವರದಿ ಹೇಳಿದೆ. ಹಾಗಾದ್ರೆ ಆಗಸ್ಟ್ನಿಂದಲೇ ಮತ್ತೆ ಕೊರೋನಾ ಪ್ರಕರಣ ದಿಢೀರನೆ ಏರಲು ಆರಂಭವಾಗುತ್ತಾ? ಇಲ್ಲ, ಆದ್ರೆ ಆಗಸ್ಟ್ ಮಧ್ಯಭಾಗದಿಂದ ಕೊರೋನಾ ಪ್ರಕರಣಗಳು ನಿಧಾನವಾಗಿ ಹೆಚ್ಚಾಗಲಿದೆಯಂತೆ. ಈಗ ಎರಡನೇ ಅಲೆ ಕಡಿಮೆ ಆಗಿದೆ, ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿ ಸಾಗ್ತಿದೆ. ಆದರೆ ಆಗಸ್ಟ್ ಮಧ್ಯಭಾಗಕ್ಕೆ ಬರುವಾಗ ನಿಧಾನವಾಗಿ ಇಳಿಕೆ ಆಗ್ತಿದ್ದ ಪ್ರಕರಣಗಳ ಸಂಖ್ಯೆ ನಿಧಾನವಾಗಿ ಹೆಚ್ಚಾಗಲಿದೆ ಅಂತಿದೆ ಎಸ್ಬಿಐ ಸಂಶೋಧನಾ ವರದಿ. ಹಾಗಾದ್ರೆ ಮೂರನೇ ಅಲೆ ಉತ್ತುಂಗಕ್ಕೆ ಏರೋದು, ನಿತ್ಯ ಗರಿಷ್ಠ ಪ್ರಕರಣಗಳು ವರದಿಯಾಗುವುದು ಯಾವಾಗ? ಅದಕ್ಕೂ ಈ ಸಂಶೋಧನಾ ವರದಿಯಲ್ಲಿ ಉತ್ತರವಿದೆ. ಸೆಪ್ಟೆಂಬರ್ನಲ್ಲಿ ಭಾರತ ಮತ್ತೆ ಕೊರೋನಾ ಆರ್ಭಟದಿಂದ ತತ್ತರಿಸಿ ಹೋಗುವ ಸಾಧ್ಯತೆ ಇದೆ ಅಂತ ಸಂಶೋಧಕರು ಹೇಳಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕೊರೋನಾ ಭಾರತವನ್ನ ಮತ್ತೆ ಸಂಕಷ್ಟಕ್ಕೆ ದೂಡುವ ಆತಂಕ ಎದುರಾಗಿದೆ. ಭಾರತದಲ್ಲಿ ಕೊರೋನಾ ಎರಡನೇ ಅಲೆ ಏಪ್ರಿಲ್ನಿಂದ ಆರಂಭವಾಗಿ ಮೇ 7ರಂದು ಗರಿಷ್ಠ ಮಟ್ಟ ತಲುಪಿತ್ತು. ಇದೇ ಲೆಕ್ಕಾಚಾರವನ್ನಿಟ್ಟುಕೊಂಡು ಈಗಿನ ಅಂಕಿಅಂಶ ಆಧರಿಸಿ ಎಸ್ಬಿಐ ಸಂಶೋಧನಾ ವರದಿ ಹೊರಬಿದ್ದಿದೆ. ಜುಲೈ 2ನೇ ವಾರದ ವೇಳೆಗೆ ದೇಶದಲ್ಲಿ ಪತ್ತೆಯಾಗುವ ನಿತ್ಯ ಸೋಂಕಿತರ ಸಂಖ್ಯೆ 10,000ದ ಆಸುಪಾಸಿಗೆ ಇಳಿಯಲಿದೆ. ಆಗಸ್ಟ್ ತಿಂಗಳ 3ನೇ ವಾರದ ನಂತರ ಮತ್ತೆ ದೈನಂದಿನ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಲಿದೆ. ಅಲ್ಲಿಂದ ದೇಶದಲ್ಲಿ 3ನೇ ಅಲೆ ಆರಂಭವಾಗಲಿದೆ ಅಂತಾರೆ ತಜ್ಞರು. ಭಾರತದಲ್ಲಿ ಮಂಗಳವಾರ 34,703 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. 24 ಗಂಟೆಯಲ್ಲಿ 553 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಜುಲೈ 2ನೇ ವಾರದ ವೇಳೆಗೆ ಈ ಸಂಖ್ಯೆ 10,000ಕ್ಕೆ ಇಳಿಯುವ ಅಂದಾಜು ನಿಜವಾದ್ರೆ 3ನೇ ಅಲೆ ಸಂಕಷ್ಟ 1.5 ತಿಂಗಳಲ್ಲೇ ಎದುರಾಗುವ ಸಾಧ್ಯತೆ ಇದೆ. ಎರಡನೇ ಅಲೆಗಿಂತ 3ನೇ ಅಲೆ ಭೀಕರ, ಎರಡನೇ ಅಲೆಗಿಂತ ಹೆಚ್ಚು ವೇಗ. ಎರಡನೇ ಅಲೆಯ ಗರಿಷ್ಠ ಮಟ್ಟದ 1.7 ಪಟ್ಟು ಹೆಚ್ಚು ಸೋಂಕು ಸಾಧ್ಯತೆ. ಕೊರೋನಾ ಮೊದಲ ಅಲೆಗಿಂತ ಫಾಸ್ಟ್ ಇತ್ತು ಎರಡನೇ ಅಲೆ. ಇದ್ದಕ್ಕಿದ್ದಂತೆ ಸೋಂಕು ಹೆಚ್ಚಾಗಿ ಡಬಲ್ ಆಗ್ತಾ ಹೋಗಿ ನೋಡ್ತಿದ್ದಂತೆ ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾದವು. ಜಸ್ಟ್ 1 ತಿಂಗಳಲ್ಲಿ ಅಕ್ಷರಶಃ ನರಕವನ್ನೇ ತೋರಿಸಿತು ಕೊರೋನಾ. ಫಾಸ್ಟ್ ಆಗಿ ಏರಿಕೆ ಆಗ್ತಾ ಹೋದ ಸೋಂಕು ಅಷ್ಟೇ ಫಾಸ್ಟ್ ಆಗಿ ಇಳಿಕೆಯೂ ಆಗಿತ್ತು. 3ನೇ ಅಲೆಯಲ್ಲಿ ಸೋಂಕು 2ನೇ ಅಲೆಗಿಂತ ಹೆಚ್ಚು ವೇಗವಾಗಿ ಏರುತ್ತಾ ಹೋಗಿ ಅಷ್ಟೇ ವೇಗವಾಗಿ ಕಡಿಮೆಯಾಗಬಹುದು ಅಂತಾರೆ ತಜ್ಞರು. ಇನ್ನು ಕೊರೋನಾ 2ನೇ ಅಲೆಯಲ್ಲಿ ಒಂದೇ ದಿನ 4 ಲಕ್ಷಕ್ಕೂ ಹೆಚ್ಚು ಸೋಂಕು ಪತ್ತೆಯಾಗಿತ್ತು. ಜಗತ್ತಿನ ಒಂದು ದೇಶದಲ್ಲಿ ಒಂದೇ ದಿನ ಪತ್ತೆಯಾದ ಗರಿಷ್ಠ ಸೋಂಕಿನ ರೆಕಾರ್ಡ್ ಇದು. ಆ ರೆಕಾರ್ಡ್ನ ಭಾರತವೇ 3ನೇ ಅಲೆಯಲ್ಲಿ ಮತ್ತೆ ಮುರಿಯುವ ಸಾಧ್ಯತೆ ಇದೆ. ಯಾಕಂದ್ರೆ ಎಸ್ಬಿಐ ರಿಸರ್ಚ್ ಪ್ರಕಾರ ಕೊರೋನಾ 3ನೇ ಅಲೆಯ ಉತ್ತುಂಗದಲ್ಲಿ 2ನೇ ಅಲೆಯ ಗರಿಷ್ಠ ಮಟ್ಟದ ಪ್ರಕರಣಗಳಿಗಿಂತ 1.7 ಪಟ್ಟು ಹೆಚ್ಚು ಪ್ರಕರಣಗಳು ಪತ್ತೆಯಾಗುವ ಸಾಧ್ಯತೆ ಇದೆಯಂತೆ. 4 ಲಕ್ಷ ಗರಿಷ್ಠ ಸೋಂಕು ದಾಟಿದಾಗಲೇ ಭಾರತದಲ್ಲಿ ಕಂಡುಬಂದ ಚಿತ್ರಣ ಎದೆ ನಡುಗಿಸ್ತಿತ್ತು. ಅಂಥದ್ರಲ್ಲಿ ಅದಕ್ಕಿಂತಲೂ 1.7 ಪಟ್ಟು ಹೆಚ್ಚು ಗರಿಷ್ಠ ಸೋಂಕು ಪತ್ತೆಯಾದ್ರೆ ಆಗ ಅದೆಂತಹ ಸವಾಲುಗಳು ಎದುರಾಗುತ್ತೋ, ಯಾವ ಒಂದು ವ್ಯವಸ್ಥೆಗೆ ಹಾಹಾಕಾರ ಏಳುತ್ತೋ ಗೊತ್ತಿಲ್ಲ. ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರಗಳು 3ನೇ ಅಲೆಯಲ್ಲಿ ಎದುರಾಗಬಹುದಾದ ಸವಾಲನ್ನ ಮೆಟ್ಟಿ ನಿಲ್ಲಲು ಸಾಕಷ್ಟು ತಯಾರಿ ಮಾಡಿಕೊಳ್ತಿವೆ. ಕರ್ನಾಟಕದಲ್ಲೂ 3ನೇ ಅಲೆ ಎದುರಿಸಲು ಈಗಿನಿಂದಲೇ ಸಿದ್ಧತೆಗಳು ನಡೆಯುತ್ತಿವೆ. ಆದರೆ ಕಣ್ಣಿಗೆ ಕಾಣದ ಮಾಯಾವಿ 3ನೇ ಅಲೆಯಲ್ಲಿ ಅದ್ಯಾವ ಸಂಕಷ್ಟ ತಂದಿಡುತ್ತೋ ಎಂಬ ಭೀತಿ ಬೆನ್ನ ಹಿಂದೆ ಕಾಡ್ತಿರೋದಂತೂ ಸುಳ್ಳಲ್ಲ. ಇನ್ನು ಕೊರೋನಾ 3ನೇ ಅಲೆ ಬಗ್ಗೆ ಮಾಹಿತಿ ನೀಡಿದ ಎಸ್ಬಿಐ ರಿಸರ್ಚ್ ಟೀಮ್, ಭಾರತದಲ್ಲಿ ಇದುವರೆಗೂ 4.6% ಜನರಿಗೆ ಮಾತ್ರವೇ ಲಸಿಕೆ ನೀಡಲಾಗಿದೆ. 20.8% ಮಂದಿ ಸಿಂಗಲ್ ಡೋಸ್ ಪಡ್ಕೊಂಡಿದ್ದಾರೆ. ಅಮೆರಿಕ, ಬ್ರಿಟನ್, ಸ್ಪೇನ್, ಇಸ್ರೇಲ್, ಫ್ರಾನ್ಸ್ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಲಸಿಕೆ ನೀಡಿಕೆ ಪ್ರಮಾಣ ಕಡಿಮೆ ಇದೆ ಎಂಬ ವರದಿ ನೀಡಿದೆ. ಭಾರತದಲ್ಲಿ ಇತರೆ ದೇಶಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಲಸಿಕೆ ನೀಡಿದ್ರು ಇಲ್ಲಿನ ಜನಸಂಖ್ಯೆ ಅಧಿಕ ಇರೋದ್ರಿಂದ ಈ ಸಮಸ್ಯೆ ಎದುರಾಗಿದೆ. ಭಾರತದಲ್ಲಿ ಕೊರೋನಾ 3ನೇ ಅಲೆ ಅಪಾಯವನ್ನ ಮೆಟ್ಟಿ ನಿಲ್ಲಬೇಕಾದ್ರೆ ಪ್ರತಿದಿನ 86 ಲಕ್ಷ ಮಂದಿಗೆ ಕೊರೋನಾ ಲಸಿಕೆ ನೀಡುವ ಅಗತ್ಯವಿದೆ. ಆದರೆ ಈ ಟಾರ್ಗೆಟ್ ರೀಚ್ ಆಗುವುದು ಸಾಧ್ಯವಾಗ್ತಿಲ್ಲ. ಸದ್ಯ ಸರಾಸರಿ ದಿನಕ್ಕೆ 40 ಲಕ್ಷ ಮಂದಿಗೆ ಕೊರೋನಾ ಲಸಿಕೆ ನೀಡಲಾಗ್ತಿದೆ. 130 ಕೋಟಿಗೂ ಹೆಚ್ಚು ಜನರಿರುವ ಜಗತ್ತಿನ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ 1-2 ತಿಂಗಳು 1 ವರ್ಷದಲ್ಲಿ ಲಸಿಕೆ ಹಾಕಿ ಪೂರ್ಣಗೊಳ್ಳುವ ಸಾಹಸ ಮಾಡಿ ಯಶಸ್ವಿ ಆಗೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಕೊರೋನಾ 3ನೇ ಅಲೆಯಲ್ಲಿ ಎದುರಾಗಬೇಕಾದ ಅಪಾಯ ತಡೆಯಬೇಕಾದ್ರೆ ಡಿಸೆಂಬರ್ ಅಂತ್ಯಕ್ಕೆ ದೇಶದ ಕನಿಷ್ಠ 60% ಮಂದಿಗಾದರೂ ಲಸಿಕೆ ಕೊಟ್ಟು ಮುಗಿಸಿರಬೇಕು ಅಂತ ಹೇಳಿದ್ದಾರೆ ಆರೋಗ್ಯ ತಜ್ಞರು. ಈ ಟಾರ್ಗೆಟ್ ರೀಚ್ ಆಗಬೇಕಾದ್ರೆ ಪ್ರತಿದಿನ 86 ಲಕ್ಷಕ್ಕೂ ಹೆಚ್ಚು ಡೋಸ್ ನೀಡಬೇಕಾಗುತ್ತದೆ. ಆದರೆ ಈಗ ಕೊರೋನಾ 3ನೇ ಅಲೆ ಆಗಸ್ಟ್ ತಿಂಗಳ ಮಧ್ಯಭಾಗದಿಂದ ಆರಂಭವಾಗಿ ಸೆಪ್ಟೆಂಬರ್ ವೇಳೆಗೆ ಉತ್ತುಂಗಕ್ಕೆ ಏರುವ ಸಾಧ್ಯತೆ ಇದೆ ಅಂತ ಎಸ್ಬಿಐ ಸಂಶೋಧನಾ ವರದಿ ಹೇಳಿರೋದ್ರಿಂದ ಅಷ್ಟರೊಳಗೆ ಗರಿಷ್ಠ ಮಂದಿಗೆ ಲಸಿಕೆ ಹಾಕಿಸಿ ಮುಗಿಸೋದಂತೂ ಅಸಾಧ್ಯ. ಹೀಗಾಗಿ ಜನರು ಎಚ್ಚರಿಕೆ ವಹಿಸೋದಷ್ಟೇ 3ನೇ ಅಲೆಯಿಂದ ಬಚಾವಾಗಲು ಇರುವ ಮಾರ್ಗ. ಅನ್ಲಾಕ್ನಲ್ಲಿ ಮೈಮರೆತ್ರೆ ಶೀಘ್ರದಲ್ಲೇ ಅಪಾಯ ಮನೆಬಾಗಿಲಿಗೆ ತಲುಪುವ ದಿನಗಳೂ ದೂರವಿಲ್ಲ. 3ನೇ ಅಲೆ 4 ಲಕ್ಷ ಅಪೌಷ್ಟಿಕ ಮಕ್ಕಳದ್ದೇ ಆತಂಕ. ಕೊರೋನಾ 3ನೇ ಅಲೆ ಅಷ್ಟು ಅಪಾಯ ತಂದಿಡಲಿದೆ ಅನ್ನೋ ಭವಿಷ್ಯವನ್ನ ತಜ್ಞರು ಪದೇ ಪದೇ ಹೇಳುತ್ತಿದ್ದಾರೆ. ಅದರಲ್ಲೂ 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ತಗುಲುವ ಅಪಾಯದ ಎಚ್ಚರಿಕೆಯನ್ನೂ ನೀಡುತ್ತಿದ್ದಾರೆ. ಹೀಗಾಗಿ ರಾಜ್ಯದ 4 ಲಕ್ಷ ಮಕ್ಕಳ ಬಗ್ಗೆ ಎದುರಾಗಿದೆ ಆತಂಕ. 4 ಲಕ್ಷ ಮಕ್ಕಳು ಅಪಾಯಕ್ಕೆ ಸಿಲುಕ್ತಾರಾ ಎಂಬ ಭೀತಿಯೂ ಎದುರಾಗಿದೆ.
ಮೂರನೇ ಅಲೆ